ಅಲ್ಲ ಕಲ ಮಗ. ಅಯ್ಯೋ ಅಯ್ಯೋ ನನ್ನ ತಂಗಿ ಮಗಳು ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲಪ್ಪ. ಅಯ್ಯೋ ಯಾವಾಗಲೂ ಹೋಗ್ದೋದನು ಬಾದೇಶ್ವರ ಬೆಟ್ಟ 3 ದಿವಸ ಈಗಲೇ ಹೊಟ್ಟೋದೆ. ಅಯ್ಯೋ ನನಗೆ ಒಸಿ ಹೊಟ್ಟೆ ಉರಿನಿರಕಲ್ಲ. ಊರೊಳಗೆ ಬಂದ ತಕ್ಷಣ ಹೇಳಿದ್ರು ನಿನ್ನ ತಂಗಿ ಮಗಳು ಗಾಡ ತಿರೋದ್ನಂತಲ್ಲ ಅಂತ. ನನಗೆ ಅಲ್ಲೇ ಕುಸ್ತು ಬಿದ್ದುಬಿಟ್ಟೆ. ಓ ಏನು ಮಾಡೋಕ್ಕಾಗದಪ್ಪ, ಎಲ್ಲ ಹಣೆ ಬರ ಬಿಡು. ಅಯ್ಯೋ ನಾನು ಮಕ್ಕ ನೋಡ್ದಂಗೆ ಆಯ್ತಲ್ಲ, ಯಾರ ಕೈಲಾರು ಹೇಳ್ ಕಳಿಸ್ಬೇಕಲ್ವಿಲ್ಲ. ಓ ಹೆಂಗೆ ಅಂತ ಪತ್ತೆ ಮಾಡೋದವ. ಚುಂಚುಂಗಿರಿ ಮಾದೇಶ್ವರ ಬೆಟ್ಟ ಎಲ್ಲ ತಕ್ಕ ಹೋಯ್ತೀವಿ ಅಂತ ಹೇಳಿದ್ರಿ. ಯಾರ ಕೈಲಿ ಅಂತ ಹೇಳ್ಕಳ್ಸೋದು, ಎಲ್ಲಿಗೆ ಅಂತ ಹೇಳ್ಕಳ್ಸೋದು? ಗಾಬರಿ ಹಿಡ್ದಾಗೋಯ್ತು. ಹಿಂಗಾಗದೆ ಅಂದ್ಬಿಟ್ಟು ಏನಾರು ಮಾಡಿ ಹಿಡ್ಕೊಬಿಟ್ಟಿದ್ನಲ್ಲ ಮಗ. ಇಲ್ಲ ಕಣಪ್ಪ, ಹಾರ್ಟ್ ಅಟ್ಯಾಕ್ನಾಗ ಆಗೋಗಿದ್ದು. ಅಯ್ಯೋ ಪಾಪ. ಅಲ್ಲ ಆ ಬಡ್ಡೆದೇನೋ ಓದ ಎಡಂತರದಲ್ಲಿ ಇರೋರ ಕತೆ ಏನಪ್ಪ. ಆ ಮಗಿನ ಕಟ್ಕೊಂಡು ಅವಳು ಏನು ವನವಾಸತ್ತಳು. ಅಯ್ಯೋ ಹೋಗಪ್ಪ ತಗೆ, ಹೊಟ್ಟೆ ಉರಿದು ಬೆಂಕಿ ಆಯ್ತದೆ. ಅಯ್ಯೋ ಏನು ಮಾಡೋಕ್ಕದ್ದು ಬಿಡಪ್ಪ ತಗೆ. ಇನ್ನೇನು ಮಾಡಂಗಿದ್ದದು. ಸುಮ್ಮನಿರಿ ಮಾವ, ಬೇಜಾರು ಮಾಡ್ಕೋಬೇಡಿ. ಇನ್ನೇನು ಮಾಡೋಕ್ಕದದು? ಹೋಯ್ತಾ ಬತ್ತ ನಾವೇ ನೋಡ್ಕೊಳಕ್ಕಾಯ್ತದೆ. ಸುಮ್ಮನಿರಿ, ಇನ್ನೇನು ಕೈ ಬಿಟ್ಟು ಬಿಡೋಕ್ಕದ? ಸುಮ್ಕಿರಿ ಮಾವ. ಅಯ್ಯೋ ಪಾಪ, ಹೊಟ್ಟೆ ಉರಿತದೆ ತಂಗಿ ಅನ್ಸ್ಕೊಂಡ್ರೆ. ಕೊನೆದಾಗ ಮಕ್ಕನ ನೋಡೋಕ್ಕಾಗ ನೀವಲ್ಲ ಮುರುವಂದ ಹೇಳು ಮತ್ತೆ. ಎಲ್ಲಿ ಊರಿಗೆ ತಂದಿದ್ರಲ್ಲ? ಇಲ್ಲ ಇಲ್ಲ ಇಲ್ಲ, ಊರಿಗೆ ತರಕ್ಕೆ ಅಂತ ತಮ್ಮ ಜರ್ತಿ ಬಿಡ್ನಿಲ್ಲ. ಅವಳೇನೋ ಆಸ್ತಿ ಮನೇನೋ ಬರ್ಸ್ಕೊಂಡಿದ್ದಾಳಂತಲ್ಲ. ಹಂಗೋ ಅಮ್ಮನು ಬಟ್ಟಾಡದ್ಲು ಊರಿಗೆ ತಗೊಂಡೋಗದ ಅಂತವ ಅಲ್ಲಿಂದ. ಅವಳು ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ ಅಂದ್ಲು. ಅವಳ ಹೆಸ್ರಿಗೆ ಮನೆ ಆಸ್ತಿ ಎಲ್ಲ ಬರ್ಸ್ಕೊಂಡಿಲ್ವಾ? ಅಯ್ಯೋ ಎಂಥವಳು ಇರಬೇಕು ಹೇಳೋ ಮತ್ತೆ ಆ ಬಡ್ಡಿ ಹೆಣ್ಣು. ಅಲ್ಲ ಸತ್ತೋರ್ ಕೂಟ ಏನೋ ನೆಲ ಬಕ್ಕ ಹೋಯ್ತಿದ್ನ? ನೆಲ ಒತ್ಕೊಂಡು ಹೋಯ್ತಿದ್ನಪ್ಪ ಅವ್ನ ಮನೆ ಕಳ ಜಾಗವ. ಏನಾಗ್ಬಿಡ್ತಿತ್ತು ಮಣ್ಣು ಮಾಡಕ್ಕೆ ಬಿಟ್ಟಿದ್ರೆ. ಅವ್ನ ತಮ್ಮ ಮಾತ್ರ ಬಹಳ ಬಟ್ಟಾಡ್ದ ಊರಿಗೆ ತಗೊಂಡೋಗದ ಅಂದ್ಬಿಟ್ಟು ಒಪ್ನಿಲ್ಲ. ಹಂಗೂ ಅತ್ತೆನೂ ಮಾವನೂ ಇಲ್ಲಿಗೆ ತಗೊಂಡೋಗದ ಅಂತ ಅಂದರು. ಆಮೇಲೆ ಬೇರೆ ಊರು ನಾವು ನಮ್ಮೂರಿಗೆ ಸೇರಿಸ್ಕೊಳವ ಅಂತ ಅವ್ರ ಊರು ಯಾರೋ ಹಂಗಂದ್ರು. ಓ ಅದಕ್ಕೆ ಅಲ್ಲೇ ಮಿಸಿನ್ ಕೊಟ್ಬಿಟ್ರಕನಪ್ಪ. ಕಲಿಬಾರ್ದು ಕಲ್ತ್ರೆ ಆಗಬಾರ್ದೆ ಆಗೋದು. ಎಡಂತರ ಸಾವು ತಂದ್ಕೊಂಡು ಹೋದ್ನಲ್ಲವ. ಆ ಬಡ್ಡಿಯದ ಏನೋ ಹೋಗೋನು ಹೋದ. ಈಗ ಇರೋರ ಜೀವನ ಕತೆ ಏನು, ಅವ್ಳ ಜೀವನದ ಕತೆ ಏನಪ್ಪ? ಏನು ಮಾಡೋಕ್ಕಾಗಿಲ್ಲ ಮಗ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಲ, ಭಾಳ ಬೇಜಾರಾಯ್ತದೆ. ಈ ಥರ ಆಗ್ಬಿಡ್ದಾಗಿತ್ತು ಅವಳ ಜೀವನ. ಏನು ಮಾಡಿಯಪ್ಪ, ಏನು ಮಾಡಿ ಹೆಂಗಾಯ್ತು ಅಂದರೆ ಇನ್ನೇನು ಮಾಡೋಂಗಿಲ್ಲ. ನೋಡ್ಕೊಳ್ಳೋದ ಬಿಡು, ಹೋಯ್ತಾ ಬತ್ತಾ. ಇನ್ನೇನೀಗ ನನ್ನ ತಂಗಿ ಆಗ್ಬಿಟ್ಟು ನಾನು ಬಿಟ್ಬಿಡ್ತೀನ? ನನ್ನ ತಂಗಿಗೆ ಆ ಪರಿಸ್ಥಿತಿ ಬಂದಿದ್ರೆ ಬಿಟ್ಬಿಡಕ್ಕಾಯ್ತಿತ್ತ? ಬಿಡು, ಏನೋ ಅದಾಗೆ ಆ ಬಡ್ಡಿದ ಇದ್ದೀರು ನೆಮ್ಮದಿ ಕೊಡ್ತಿತ್ತಾಗ ಅಂದ್ ಬಿಡು. ಹಂಗೂ ಅಮ್ಮನಿಗೆ ಸಿಕ್ಕಿ ಪಾ ನೀನು ಇರ್ತಿ ಮಕ್ಕಳನ್ನ ನೋಡೋಕ್ಕಿಲ್ವಪ್ಪ ನೀನು ಅಂದರೆ ಇಲ್ಲ ನನಗೆ ಬೇಡವೇ ಬೇಡ, ನನಗೆ ಇರ್ತೀನಿ ಬೇಡ, ಮಗಳು ಬೇಡ, ಯಾರು ಬೇಡ ಅಂತವ. ಎಲ್ಲೋ ಬಾಡಿಗೆಗಿದ್ದಂತೆ ಆ ಬೆಣ್ಣೆಯ ಮದುವೆ ಮಾಡ್ಕೋಬೇಕು ಅಂತಾರೆ. ಅಪ್ಪನ ಪುಸ್ಲಾಯಿಸ್ಬಿಟ್ಟು ಆ ಹೆಣ್ಣುನೇ ಮದುವೆ ಮಾಡ್ಕೊಳಕ್ಕೆ ಅಂತ ತೀರ್ಮಾನ ಮಾಡ್ಕೊಂಡಿದ್ದಂತೆ ಕಣಪ್ಪ. ಆಗ ಅವ್ರಿಗೆ ಅವ ಅಕ್ಕ ಸಿಕ್ಬಿಟ್ಟು ಅದು ಜಯಕ್ಕ ಅನ್ನಕ್ಕಿಲ್ವಾ? ಹ್ಞೂ ಕತೆ ಎಲ್ಲ ಗೊತ್ತು ಕತೆ ಅಕ್ಕ. ಜಯಕ ಇವರು ನಿಮ್ಮ ಅತ್ತೆ ಮನೆ ಪಕ್ಕವೇ ಕತೆ ಅವ್ರ ಮನೆ. ಅವರೇ ಕಣವ. ಅವರು ಸಿಕ್ಬಿಟ್ಟು ನಿನ್ನ ಮಗ ನೋಡ್ರಿ ಅಪ್ಪ ಅಪ್ಪ ಅಂತ ಕರ್ವರಿಸ್ತದೆ, ನೀನು ಇರ್ತಿ ಯಾವ ತಪ್ಪು ಮಾಡಿಲ್ಲ ಏನಿಲ್ಲ, ಅವಳು ಯಾಕೆ ಶಿಕ್ಷೆ ಕೊಟ್ಟಿಯ ನೀನು ಬಾತಾಗೆ ಅಂದ್ಬಿಟ್ಟು ಏನು ಹೊಸಿ ಇದು ಮಾಡಿಲ್ವಂತೆ. ಅಷ್ಟೇನು ಮಾಡಿದ್ರು ನಾನು ಬರೀಕೆ ನಾನು ಸತ್ಕೂಟ. ನಾನಂತೂ ಯಾವುದೇ ಕಾರಣಕ್ಕೂ ಅವಳು ಮಕ್ಕ ನೋಡೋಕ್ಕಿಲ್ಲ ಅಂತ ಅನ್ನಂತೆ ಬಡಿಯದ. ನೋಡಿಗ ಮಕ್ಕ ನೋಡ್ದಂಗೆ ಆಗೋಯ್ತಲ್ಲ ಎಡಂತರದಲ್ಲೇ ಹೋದ. ಏನು ಮಾಡಿದ್ಲಂತೆ ಅವಳು ನನ್ನ ಮಗನಿಗೆ? ಏನು ಮಾಡಬಾರ್ದು ಮಾಡಿದ್ಲಂತ? ಮಾಡಬಾರ್ದು ಅನ್ಯಾಯ ಮಾಡಿದ್ಲಂತ, ಮಾಡಬಾರ್ದು ಮೋಸ ಮಾಡಿದ್ಲಂತ. ಹಿಂಗೆಲ್ಲವ ದರದ್ರ ಮುಂಡೆ ಮಗ ನೋಡು ಎಂಥ ಕೆಲಸ ಮಾಡೋನೆ. ಅದಕ್ಕೆ ಎಡಂತರ ಸಾವು ತಂದ್ಕೊಂಡು ಹೋಗಿದ್ಕಂತ ಆಗ ಬಡ್ಡಿಯದ ಅವನು. ಹೆಂಗಾರ ಅವನೇನೋ ಹೋಗದಿ ಮೊನ್ಪಾಲ ಆದಕನಪ್ಪ. ಇವೆಣ್ಣು ಪರಿಸ್ಥಿತಿ ಏನು? ಓ ಹೆಂಗೋ ನಡೀತದೆ, ಕಾಲ ನಡೀತದೆ ಬಿಡು. ಏನು ಮಾಡಿ ಅವ್ನು ಇದ್ದಿದ್ರು ಅವನು ತಂದಾಕ್ತಿದ್ದ. ಅವನು ಬರೀ ಅದೇ ಎಣ್ಣ ಬಾಡಿಗೆ ಮನೆ ಇರೋ ಎಣ್ಣೆ ಮದುವೆ ಆಗಕ್ಕೆ ಅಂತ ನಿಂತಿದ್ದಂತೆ. ಅಷ್ಟೊತ್ತಿಗೆ ಒಕ್ಕನೆ ಜಯಮಕ್ಕ ಮಾಮೂಲಿ ಕಟ್ಟೆ ಸಂತೆಗೆ ಹೋಯ್ತಿತ್ತಲ್ಲ, ಸಿಕ್ಬಿಟ್ಟು ಈ ಒಕ್ಕನೆ ಹೇಳಿದಂತೆ ಹಿಂಗೆ ಇಲ್ಲಿ ಮೂಟೆ ಬರ್ತಾನಲ್ಲ ಅವ್ನು ಯಾರು ಅಂತ ಕೇಳಿದಾಗ ಯಾರು ಏನು ಎಂತೂ ಯಾವ ಎಡ್ತಿ ಮಕ್ಕಳು ಸುದ್ದಿನೂ ಹೇಳಿಲ್ವಂತೆ. ಹೂವು ಅಪ್ಪನೂ ಇಲ್ಲ ನನಗೆ, ಎಡ್ತಿ ಮಕ್ಕಳು ಮದುವೆನೇ ಆಗಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಬಾಡಿಗೆ ಮನೇಲಿ ಇರೋ ಎಣ್ಣ ಅದೇ ಬಾಡಿಗೆ ಮನೆ ಒಣಕ್ಕೆ ಕೊಟ್ಟಿದ್ನಲ್ಲ ಅವ್ನ ಮಗಳನ್ನೇ ಮದುವೆ ಆಗಕ್ಕೆ ಅಂತ ಇದ್ದಂತೆ. ಅಷ್ಟೊತ್ತಿಗೆ ಜಯಕ್ಕನೇ ಹೇಳಿರೋದು. ಅದಾದಮೇಲೆ ಒಯ್ಯ ಚಂದಾಗಿ ಉಗ್ದು ಉಪ್ಪು ಹಾಕ್ಬಿಟ್ಟು ಮನೆಯಿಂದ ಹಚ್ಕೊಡ್ಸಿರೋದು. ಸರಿಯಾಗಿ ಮಾಡೋನೆ ಬಿಡು. ಹಂಗೆ ಕಲಿಬಾರ್ದು ಕಲ್ತ್ರೆ ಇನ್ನೇನಿಲ್ಲ ಮಗ ಆದದು. ಇನ್ನೇನು ಆದದು? ಕಲಿಬಾರ್ದು ಕಲ್ತ್ರೆ ಆಗಬಾರ್ದು ಆಗೋದು ಕಣಪ್ಪ. ಅಲ್ಲ ಕೇಡ್ಗಾಲ್ ಬಡ್ಡಿ ಐದ ಅವನೇನೋ ಮಾಡ್ಕೊಂಡು ಹೋದ. ಸತ್ನೋ ಇಲ್ಲ ಏನೋ ಸತ್ತೆ ಪತ್ತೆ ಮುಟ್ತೋ ಇಲ್ಲ ಅವನಿಗೆ ಏನಾಯ್ತೋ. ಮಕ್ಕೆಲ್ಲ ನೀಲ್ಗೊಡ್ತಂಗೆ ಆಗ್ಬಿಟ್ಟಿತ್ತು ಕಣಪ್ಪ ಮಾತ್ರ. ಇದು ಅಲ್ಲೊಂದು ಹೋಟ್ಲದೆ, ಅಲ್ಲೇ ನಾಷ್ಟ ಊಟ ಅಲ್ಲೇ ಮಾಡ್ತಿದ್ದಂತೆ. ಅಲ್ಲೇ ಸಿಮೆಂಟ್ ಕಲ್ಲಿನ ಮೇಲೆ ಮನೆ ಕತ್ತಿದ್ದಂತೆ. ಒಟ್ಟಿಗೆ ಎಲ್ಲರೂ ಹಂಗೆ ಅಂದಿದ್ದು. ರಿಪೋರ್ಟ್ ಇನ್ನೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ, ಬಂದಮೇಲೆ ಗೊತ್ತಾಯ್ತದೆ ಏನು ಎಂತ ಅಂತವೆ. ಮಕ್ಕೆಲ್ಲ ನೀಲ್ಗೊಡ್ತಂಗೆ ಆಗ್ಬಿಟ್ಟಿತ್ತು. ಏನು ಕತೆ ಏನೋ ಸತ್ಯಾಗಿತ್ತೆ ಮುಟ್ತೋ ಹೆಂಗೋ ಯಾರು ಗೊತ್ತು. ಮನೆಗಿರೋ ಹೊತ್ತಿನಲ್ಲಿ ಯಾರು ಗೊತ್ತು. ಅಲ್ಲೆಲ್ಲ ಹೊಸಿ ಸಿದಕ್ಲಲ್ಲ ಆ ಕಡೆಗೆಲ್ಲವ ಏನು ಕಸ ಕಡ್ಡಿ ಎಲ್ಲ ಬಿದ್ದದೆ. ಏನಾಯ್ತೋ ಏನೋ ಯಾರು ಗೊತ್ತು. ಒಟ್ಟಿಗೆ ಹೋಗಕ್ಕೊಂದಪ್ಪ ಅವನೇನೋ ಬಡಿದಾಗ ಹೋದ. ಏನು ಮಾಡೋಕ್ಕಾಗಿಲ್ಲ ಬಿಡೋತ್ತಾಗೆ. ಅಯ್ಯೋ ನಮಗೆ ಬಸ್ ಸ್ಟ್ಯಾಂಡಲ್ಲಿ ಹೇಳ್ದ ತಕ್ಷಣ ಮಗ ನಿಜವಾಗ್ಲೂ ಒಸಿ ಬೇಜಾರಾಗಲಿಲ್ಲ ಕಲ, ಒಸಿ ಬೇಜಾರಾಗಲಿಲ್ಲ. ಅಯ್ಯೋ ಭಗವಂತ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಒಸಿ ಹೊಟ್ಟೆ ಉರಿನಿಲ್ಲ. ಅವೆಣ್ಣೆ ಅನ್ಸ್ಕೊಂಡು ಹೊಟ್ಟೆ
ಹೊಟ್ಟೆ ಕಳ್ಳ ಬಕ್ಕಳಂಗೆ ಆಗೋಯ್ತು ಕಣ್ಮಗ ನಮಗೆ ಆ ಪಾಟಿಯ ದೇವರು ಯಾಕೆ ಹಿಂಗೆ ಶಿಕ್ಷೆ ಕೊಟ್ಟ ಬೆಣ್ಗೆ ಅಂತ ಒಸಿ ಹೊಟ್ಟೆ ಉರಿನಿಲ್ಲ. ಒಳ್ಳೆ ಮಕ್ಳಿಗೆ ಕಾಲ ಅಲ್ವಲ್ಲ, ಆರ್ಕು ಓದ್ದಲ್ಲ ಮೂರ್ಕು ಬಂದಲ್ಲ ಬೆಣ್ಣು ಅಂತವಳ ಮೇಲೆ ಅನುಮಾನ ಪಟ್ಕೊಂಡು ಇತ್ತಾಗ ಸಂಸಾರನೂ ಹಾಳು ಮಾಡ್ಕೊಂಡಾಯ್ತಾಗೆ ಜೀವನನೂ ಹಾಳು ಮಾಡ್ಕೊಂಡಲ್ಲ. ಅಯ್ಯೋ ನನಗೆ ಬೇಜಾರಾಯ್ತದೆ ಕಲ ಮಗ. ಹಾಳಾದ್ಬಿಟ್ಟು ಇದಾವೆ ಹೆಣ್ಣು ಬರೋಕಿಲ್ಲ ಅಂದ್ರೂ ನಾನೇ ಹಿಂಸೆ ಮಾಡಿಬಿಟ್ಟು ಕರ್ದಂಗೆ ಆಯಿತು. ಇವತ್ತು ಆ ಹೆಣ್ಣಿನ ಜೀವನಕ್ಕೆ ಕೂತು ಬರೋಕ್ಕೆ ನಾನೇ ಒಂದು ರೀತಿಲಿ ಕಾರಣ ಆಗೋದೇನೋ ಅಂತವ ನಿಜಕ್ಕೂ ಭಾಳ ಬೇಜಾರಾಯ್ತದೆ ಕಲ ಮಗ. ಅಪ್ಪ ಸುಮ್ಮನಿರು ನೀನು, ಅದಕ್ಕೆ ನೀನು ಹಂಗೆ ಅನ್ಕಡಿಯ ನೀನು. ಅಲ್ಲ ಕಣ್ಮವ, ನೀವ್ಯಾಕಂಗೆ ಬೇಜಾರು ಮಾಡ್ಕೊತೀರಿ ನೀವು? ಅಲ್ಲ ಅವಕ್ಕೆ ನೀ ಎತ್ತಿಲ್ದವನೇ ಅವ್ರ ಜೀವನ ಅವ್ರು ಹಾಳು ಮಾಡ್ಕೊಡೋರು ಹೊರ್ತು ನೀವೇನು ಮಾಡ್ತೀರಿ? ನೀವು ಮಾಮೂಲಿ ಕರೆಯಂಗೆ ಕರೆದ್ರಿ, ಯಾಕೆ ಆಗ್ಲಿಂದ ನೀವು ಸಾಕಿತಿಲ್ವಾ? ಏನೋ ನಮ್ಮ ಮಕ್ಕಳು ನನ್ನ ಸ್ವಾದ್ರು ಸಾಸೆ ಅಂತ ಕರೆದ್ರಿ ನೀವು, ಅದಕ್ಕೆ ನಿಮ್ಮಕ್ಕೆ ತಪ್ಪು ಹೊರ್ಸಕ್ಕದ ಜೀವನದಲ್ಲಿ ಅಷ್ಟು ನಂಬಿಕೆ ಇಲ್ದಾನೆ ಅದು ಹೆಂಗೆ ಜೀವನ ಮಾಡೋದು? ಅವನೇ ಇದ್ದಿದ್ರು ಅವನು ನೆಮ್ಮದಿ ಕೊಡ್ತಿದ್ದಿಲ್ಲ ಕಣ್ ಸುಮ್ಕಿರಿ ದೇವಿಗೆ. ಇಲ್ಲ ಕಣವ, ನಿನ್ನ ಮಾತು ನಿಜ ಕಣವ. ನೆಮ್ಮದಿ ಕೊಡ್ತಿದ್ದಿಲ್ಲ. ನೆಮ್ಮದಿ ಯಾವುದೇ ಕಾರಣಕ್ಕೂ ಬೆಣ್ಣ ಸಾಯ ಗಂಟು ನಳ್ಳಾಳು ಬಿಡೋತ್ತಾಗೆ. ಹೋದ್ರು ಹೋಲಿ ಏನು ಮಾಡೋಕ್ಕದದು, ಹೋದ್ರು ಹೋಯ್ತಾನೆ ಏನೋ ಇದ್ದು ಮದುವೆ ಗಂಟು ಹೋಗೋನೆ ಅಂದರೆ ಅವನು ಇನ್ನು ಇತ್ತಿತ್ತಿಲ್ಲ ಮಕ್ಕಾಗ ಆಗ್ತಿತ್ತಿಲ್ಲ ಕಂದ್ಬಿಡು. ಅವ ಅಮ್ಮನವೇ ಒಸಿಯಲ್ವಂತ ಹೇಳ್ತತೆ ಜಯಮ್ಮ. ಕಿತರ ಹಿಂಗೆ ನಿನ್ನ ಮಗ ಅಪ್ಪ ಅಂತ ಕನ್ವರಿಸ್ತದೆ. ಬಾ ನೀನು ಊರಿಗೆ ಬರೋಕ್ಕಿಲ್ವ ಅಂತ ಒಸಿಯಲ್ವಂತ ಕಣಪ್ಪ. ಆ ಪಾಟಿ ಹೇಳಿದ್ರು ಇವನಿಗೆ ಮುನ್ಸತ್ವ ಇಲ್ದನೆಯ ಈ ಥರ ಆಡಿದ್ರೆ ಇನ್ನೇನು ಕೇಳ್ಗಲ್ಸ್ ನಾಯಿ ಮೊಟ್ಟೆ ಹಾಕ್ತಾಗ ಇನ್ನೇನದದು ಹೇಳು, ಇನ್ನು ಒಳ್ಳೇದದ ಬಡ್ಡಿ ಬಿಡು. ಅವ್ನು ಇದ್ದಿರೋ ನಂಗೆ ನೆಮ್ಮದಿ ಕೊಡ್ತಿದ್ದಿಲ್ಲ ಮಗ. ತಾಯಮ್ಮ ನೀನು ತಪ್ಪು ತಿಳ್ಕೊಬೇಡಕನವ. ಅವನು ಅವಳನ್ನ ಸ್ವಂತ ತಂಗಿಗೆ ಅಂತ ತಿಳ್ಕೊಂಡಿರೋದು. ಆ ಹೆಣ್ಣಿನ ಜವಾಬ್ದಾರಿ ಮುಗಿನ ಜವಾಬ್ದಾರಿ ನಾವೇ ಹೊತ್ಕೊಂಡು ನೋಡಬೇಕು, ಇನ್ನೇನು ಮಾಡೋಕ್ಕಾಗಿಲ್ಲ. ಈಗ ಆ ಮುಗಿನ ಓದಿಸೋದೋ ಇಲ್ಲ ಅವಳದು ನಾವೇ ಜವಾಬ್ದಾರಿ ತಗೋಬೇಕು. ಅವು ನನ್ನ ಭಾವನ್ಗೆ ಅವ್ನಿಗೆ ಏನದದು ಪಾಪ ಜಾರು ಬಿದ್ದು ನಡ ಮುಟ್ಕೊಂಡು ಏನೋ ಕೋಲ್ ಹಿಡ್ಕೊಂಡು ಜೀವನ ಮಾಡ್ತಾವನೆ. ನನ್ನ ತಂಗಿ ಇನ್ನು ಇಷ್ಟೆಲ್ಲ ಆಯ್ತಲ್ಲ ಅಂತ ಅವಳು ಎಷ್ಟು ಕೊರ್ಗೋದಳು. ಇನ್ನೇನು ಮಾಡೋಕ್ಕಾಗಿಲ್ಲ. ನಾವೊಂಚೂರು ಒತ್ತಾಸೆಯಾಗಿ ಹೆಂಗೋ ನೋಡ್ಕೋಬೇಕು. ನೀನು ಏನು ಅನ್ಕೋಬೇಡಕನವ. ಅಯ್ಯೋ ಬುಡಿ ಮಾವ ಪಾಪ, ನಾನು ಏನು ಅನ್ಕೊಂಡನು ಮಾವ, ನಾನು ಏನು ಅನ್ಕೊಳ್ಳನೆ ನನಗೆ ಹೊಟ್ಟೆ ಉರಿತು ಕಣ್ಮವ. ನಮ್ಮ ಅಕ್ಕ ತಂಗಿ ಇರಂಗಲ್ವ ಮಾವ, ನಾನು ಏನೂ ಅನ್ಕೊಳಕ್ಕಿಲ್ಲ. ನಾನೇ ಬೇಜಾರೇ ಆಗೋಯ್ತು ನನಗೆ. ಹಿಂಗೆ ಆಯ್ತಲ್ಲ ಈ ಚಿಕ್ಕ ವಯಸ್ಸಿಗೆ ಅಂದ್ಬಿಟ್ಟು. ನೀವೇನಾದ್ರು ಸಹಾಯ ಮಾಡಿ ಮಾವ, ನಾನು ಹಂಗೆ ಎಲ್ಲವ ನಿಮಗೆ ಅಡ್ಡಿಪಡ್ಸೋಕ್ಕಿಲ್ಲ. ನಾನು ನೀವು ಸಂಪಾದನೆ ಮಾಡ್ತೀರಿ, ನೀವು ಕೊಡ್ತೀರಿ, ಅದಕ್ಕೆ ನಾನೇನು ಮಾವ, ನಾನೇನು ಮಾಡಾನೆ? ನಾನು ಯಾಕೆ ಬೇಡ ನಾನು? ನೀವೇನಾದ್ರು ಸಹಾಯ ಮಾಡಿ, ನಾನು ಬೇಡ ಅನ್ನೋಕ್ಕಿಲ್ಲ. ಅಯ್ಯೋ ಏನೋ ನಿನ್ನ ದೊಡ್ಡ ಗುಣ ಕಣವ, ನಿನ್ನ ದೊಡ್ಡ ಗುಣ. ದೇವರು ಒಳ್ಳೇದು ಮಾಡಲಿ, ನೀನು ಒಳ್ಳೆ ತನಕ ಭಗವಂತ ಒಳ್ಳೇದನ್ನೇ ಮಾಡ್ತಾನೆ, ಕಾಪಾಡ್ತಾನೆ. ಸುಮ್ಕಿರು. ಏನೋ ಮಗಿಗೊಂದು ಜೀವನ ರೂಪಿಸೋರು ಅಷ್ಟೇ ಸಾಕು ಕಣ್ಮವ ಪಾಪ. ನನಗೆ ಹೊಟ್ಟೆ ಉರಿತಿತ್ತು. ಒಂಚೂರು ಪೆದ್ದ ಹೆಂಗೆ ಆಡ್ತದೆ ಅಲ್ವಾ? ಇಲ್ಲ ಬುದ್ಧಿವಂತಕ ಸುಮ್ಕಿರು. ಅವರು ಹಂಗೆ ತುಂಟಾಟ ಆಡೋಳಿಗೆ ಬುದ್ಧಿ ಕಲ್ತ್ಕೊಂಡಿಲ್ವಾ? ಅದು ಇಲ್ಲೇ ಇದ್ದಿದ್ದು ಕಣೋ, ಅದನ್ನು ಇಲ್ಲೇ ನಾವು ಸಾಕೊಂಡಿದ್ದು. ಅಯ್ಯೋ ಇಲ್ಲೇ ಇರೋಳು ಕಣವ, ಯಾವಾಗಲೂ ಇಲ್ಲೇ ಇರೋಳು. ನಾವು ಕಳಿಸ್ತಾನೆ ಇತ್ತಿಲ್ಲ, ಇರ್ಸ್ಕೊಳ್ಳವು. ಏನು ಮಾಡಿ ಹಣೆ ಬರ ಇತ್ತು, ಆಯಿತು ಹೋಯ್ತು, ಇನ್ನೇನು ಮಾಡೋಕ್ಕಾಗಿಲ್ಲ. ಹೋಗಾರ ನೋಡ್ಕೊ ಬರ್ತೀವಿ ಕಲ ಮಗ. ಹ್ಞೂ ಹೋಗಿ ಕೇಳ್ತು ಹಂಗೆ ಅತ್ತೆ ಎಲ್ಲ ಬರ್ನಿ ಹೋಗ್ನು ಅಪ್ಪನು ಅಂತ ಹಿಂಗೆ ಮಾದೇಶ್ವರು ಬೆಟ್ಟ ಕೊಟ್ಬಿಟ್ರು ಕಣತೆ ಹೊಂಟೋಗಿದ್ರು ಅಂದ್ಬಿಟ್ಟಂಗಂದೆ. ಅಯ್ಯೋ ನನ್ನ ತಂಗಿ ಏನು ಅನ್ಕೊಂಡ್ಲೋ ಏನೋ, ನೋಡು ನಮ್ಮ ಅಣ್ಣ ಬರ್ನಿವಲ್ಲ ಅಂತ. ಇಲ್ಲಕ್ಕ ಸುಮ್ಕಿರಿ ಮವ, ಹೇಳ್ದಕ್ಕನ ಮಾದೇಶ್ವರನ ಬೆಟ್ಟ ಕೊಂಟೋಗಿದ್ರು ಅಂತವ. ಅಯ್ಯೋ ಏನೋ ಅವ, ನಾವೇನು ಹೋಗಿ ಎದ್ದು ಕುಣಿಸ್ತಿತ್ತಿಲ್ಲ ಒಟ್ಟಿನಲ್ಲಿ ಬೇಣನ್ ಜೀವನವ. ನಮ್ಮ ಭಾವನೆ ಹಾಳು ಮಾಡ್ಬಿಟ್ಟ. ನೆನ್ಸ್ಕೊಂಡ್ರೆ ಹೊಟ್ಟೆ ಕಳ್ಳ ಬಕ್ಕಳಂಗೆ ಆಯ್ತದೆ. ಏನು ಮಾಡೋದು? ಏನೋ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಹೆಂಗೊತ್ತಾಗ ಬೆಳೆ ಗಂಟನ ಎತ್ಕೊಂಡ ನೀರು ಮಾಡಬೇಕು ಹೊತ್ತಾಗೆ. ಇನ್ನೇನು ಮಾಡೋಕ್ಕಾಗಿಲ್ಲ. ಮವ ನೋಡ್ಕೊಳಕ್ಕಾಯ್ತದೆ ಬುಡಿ, ನೀವೇನು ಚಿಂತೆ ಮಾಡಬೇಡಿ. ನಮ್ಮ ಮಕ್ಳಂಗಲ್ವಾ ಬುಡಿ ಎತ್ತಾಗೆ. ಸರಿ ಕಣ್ಮಗ, ನಾವು ಓಟ್ ಬರ್ತೀವಿ. ಮತ್ತೆ ಓಟ್ ಬರಾಗ್ರತ್ತೆ ನೋಡ್ತೀವಿ. ಬಂದ್ರೆ ಒಂದು 2 ದಿವಸ ಇದ್ಬಿಟ್ಟೆ ಬರ್ತೀವಿ. ಆಯಿತು ಹೋಗು, ಇದ್ಬಿಟ್ಟೆ ಬಾ ಏನಂತೆ ನಾನು ನೋಡ್ಕೊತೀನಿ. ಇಲ್ಲಿ ನೀವು ಚಿಂತೆ ಮಾಡಬೇಡಿ, ಹೋಗ್ಬಿಟ್ಟು ಬರೋಗಿ. ನೀವು ಬರೀದ್ರೆ ಒಂದು ಧೈರ್ಯ ತುಂಬ್ತೀರಿ, ಇಲ್ದ್ರೆ ಹತ್ಕೊಂಡು ಕೂತ್ಕೋತಾರೆ. ಸರಿ ಕಣಪ್ಪ, ಆಯಿತು ಬರುವ ಮತ್ತೆ. ಸರಿ ಅವ ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ 80s 90s ಸ್ಟೋರಿ ಮತ್ತು ಕೆಂಪಕ್ಕ ನಿಂಗಮ್ಮ ದೊಡ್ಡ ಒಂದು ಸ್ಟೋರಿನೂ ಇದ್ರಳೆ ಸದ್ಯಕ್ಕೆ ಬರ್ತಾ ಇರ್ತವೆ. ಆಯ್ತಾ? ಮಾಮೂಲಿ ಈ ಸ್ಟೋರಿ ಯಾವ ಟೈಮಿಗೆ ಬರ್ತಿತ್ತು ಅದು ಈ ಟೈಮ್ ಬರ್ತದೆ. ಕೆಂಪಕ್ಕ ನಿಂಗಮ್ಮ ಸ್ಟೋರಿ ಯಾವ ಟೈಮಿಗೆ ಬರ್ತಿತ್ತು ನಿಮ್ಗೆ ಗೊತ್ತಲ್ಲ, ಆ ಟೈಮ್ ಬರ್ತವೆ. ಈ ಸ್ಟೋರಿ 90s 80s ಸ್ಟೋರಿ ಬೆಳಿಗ್ಗೆ 9 ಗಂಟೆ, ಆಮೇಲೆ 11:30, ಮಧ್ಯಾಹ್ನ 2:30, ಇನ್ನು ಸಂಜೆ 1 ಸರಿದಾ, ಒಂದು 6 ಗಂಟೆಗೆ. ಇನ್ನು ಮಾಮೂಲಿ ಹಳ್ಳಿ ಸೊಬಗದು ಇದು ನಿಂಗಮ್ಮ ಕೆಂಪಮ್ಮ ಸ್ಟೋರಿ 10 ಗಂಟೆಗೆ, 1 ಗಂಟೆಗೆ, 4 ಗಂಟೆಗೆ, 7 ಗಂಟೆಗೆ ಇದೇ ಚಾನಲಲ್ಲಿ ಬರ್ತವೆ. ದಯವಿಟ್ಟು ನಿಮ್ಮ ಪ್ರೀತಿ ಸಪೋರ್ಟು ಯಾವಾಗಲೂ ಇರಲಿ. ಆಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಬೇಡ್ಕೊತಾ ವೀಡಿಯೋ ಮುಗಿಸ್ತೀವಿ. ಹಂಗೆ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಹಂಗೆ ನಿಮ್ಮ ಅಭಿಪ್ರಾಯ ಏನಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.